ಹಲೋ ಗೈಸ್. ಸೊ ನಿನ್ನೆ ಏಕಾದಶಿ ಇತ್ತು. ಸೊ ಇವತ್ತು ನಿನ್ನೆ ಮಾಡಬೇಕಾಗಿತ್ತು ಇಡ್ಲಿನ. ಯೂಶಲಿ ಏಕಾದಶಿ ದಿನ ಇಡ್ಲಿ, ಈರುಳ್ಳಿ, ಆಲೂಗಡ್ಡೆ ಹುಳಿ ಮಾಡಿಬಿಡ್ತಾರೆ. ಬಟ್ ಲಕ್ಕಿಲಿ ಇವತ್ತು ಮಾಡಿದರು. ಸೊ ಐ ಥಾಟ್ ನಾನೊಂದು ಹೊಸ ಮೂವಿ ಬೇರೆ ನೋಡಿದ್ದೆ, ಶಾಕಾಹಾರಿ ಅಂತ. ಸೊ ಅದನ್ನು ಹಾಗೆ ನಿಮ್ಗಳ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಬಿಕಾಸ್ ತುಂಬ ಚೆನ್ನಾಗಿದೆ ಮೂವಿ. ಫಸ್ಟ್ 1/4 ಗಂಟೆ ಆ್ಯಂಡ್ ಲಾಸ್ಟ್ 1/4 ಗಂಟೆ ನೋಡಿದ್ರೆ ಮೂವಿ ಅದ್ಭುತ. ಮಧ್ಯ ಎಲ್ಲ ಇದೆ ಲಿಂಕ್ಸು, ಬಟ್ ನಾಟ್ ಆ್ಯಸ್ ಮಚ್ ಆಸ್ ಇಟ್ ವಿಲ್ ಮೇಕ್ ಅನ್ ಇಂಪ್ಯಾಕ್ಟ್ ಅನ್ನೋ ಥರ. ಸೊ ಫಸ್ಟಿಂದ ನಾನು ಒಂದ್ಸತಿ ಇಲ್ಲಿ ಮಸಾಲ ಮಜ್ಜಿಗೆನೂ ಇದೆ ನಂದೇನಿದು. ಸ್ಪೈಸಿ ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಶುರು ಮಾಡೋಣ. ಸೊ ಬೇಸಿಕ್ಲಿ ಶಾಕಾಹಾರಿ ಅಂದರೆ ವೆಜಿಟೇರಿಯನ್. ನಾನು ಮೈಸೂರಲ್ಲೆಲ್ಲೋ ಹೋಗಿದ್ವಿ ಮೊನ್ನೆ. ಆವಾಗ ಟ್ರೇಲರ್ ಸುಮ್ಮನೆ ಹೀಗೆ ನೋಡಿದ್ವಿ ಆ್ಯಂಡ್ ಇಟ್ ವಾಸ್ ಸೋ ಪ್ರಾಮಿಸಿಂಗ್. ಆ್ಯಂಡ್ ದ ಗ್ರೋತ್ ಆಫ್ ರಂಗಾಯಣ ರಘು is the hero. And his growth is like amazing. ನನಗೆ ಫಸ್ಟ್ ರಂಗಾಯಣ ರಘು ನೋಡಿರೋದು ಜ್ಞಾಪಕ ಇರೋದು ಪರಮಾತ್ಮ ಮೂವಿಲಿ. ಆ್ಯಂಡ್ ಆಫ್ಟರ್ ದ್ಯಾಟ್ ದ ರೋಲ್ಸ್ ದಟ್ ಹೀಸ್ ಬೀನ್ ಗೆಟಿಂಗ್, ಬಿಕಾಸ್ ನಂಗೆ ಅವಾಗ ರಂಗಾಯಣ ರಘು ಗೊತ್ತೇ ಇರಲಿಲ್ಲ ಯಾರು ಅಂತ. ನಮ್ಮ ತಾತ ಅವ್ರಿಗೆಲ್ಲ ಗೊತ್ತಿತ್ತು. ಬಟ್ ದ ರೋಲ್ಸ್ ದಟ್ ಹೀಸ್ ಗೆಟಿಂಗ್ ನೌ ಆ್ಯಂಡ್ ಹೌ ಹೀಸ್ ಗೆಟಿಂಗ್ ಇನ್ವಾಲ್ವ್ಡ್ ಇನ್ ಟು ದೋಸ್ ರೋಲ್ಸ್ ಇಸ್ ಅಮೇಝಿಂಗ್. ಸೊ ಬೇಸಿಕ್ಲಿ ಎಲೆಕ್ಷನ್ ಟೈಮ್ ಇರುತ್ತೆ. ಎಲೆಕ್ಷನ್ ಟೈಮಲ್ಲಿ ಊರ ಹೆಸರು ಮೆಲಿಗೆ. ಸೊ ಮೆಲಿಗೆ ಅಂತ ಒಂದು ಪುಟ್ಟ ಊರು. ಅಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇರ್ತಾನೆ. ದ ಇನ್ಸ್ಪೆಕ್ಟರ್ ಅವನು ಟ್ರಾನ್ಸ್ಫರಿಗೆ ಅಪ್ಲೈ ಮಾಡಿಬಿಟ್ಟಿರ್ತಾನೆ. ಬಟ್ ಹಿ ವುಡ್ ಹ್ಯಾವ್ ಟು ಸಾಲ್ವ್ ಅ ಕೇಸ್. ಇಟ್ ವಿಲ್ ಬಿ ವಿಜಯ್ಸ್ ಮರ್ಡರ್ ಕೇಸ್. ವಿಜಯ್ ಇಸ್ ದ ಪರ್ಸನ್ ಹೂ ಹ್ಯಾಸ್ ಕಮಿಟೆಡ್ ಅ ಮರ್ಡರ್. ಆ್ಯಂಡ್ ಅವನದು ಆ ಬಾಡಿದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದು ಪ್ರೂವ್ ಆದರೆ ವಿಜಯ್ ಕಮಿಟ್ ಮಾಡಿಯಾನೆ ಮರ್ಡರ್ ಅಂತ. ದೆನ್ ದ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ತೊಗೊಂಡು ಅವನೂರು ಹೊಟ್ಟೋಗಿರ್ತಾನೆ. ಅವನೂರಲ್ಲಿ ಹೆಂಡತಿ ಇರ್ತಾಳೆ. ಹೆಂಡತಿ ವಿಲ್ ಬಿ ಅ ಲಿಟಲ್ ಇಲ್. ಶಿ ವುಡ್ ವಾಂಟ್ ಹಿಮ್ ಟು ಸ್ಟೇ ವಿತ್ ಹರ್. ಅವಳಿಗೆ ಅಬಾರ್ಷನ್ ಆಗೋಗಿರುತ್ತೆ ಪಾಪ, ಟಾನ್ಸನ್ಸ್ ಅಂತ ಏನೇನೋ ಆಗೋಗಿರುತ್ತೆ. ಶಿಲ್ ಬಿ ಸೂಪರ್ ಇಲ್ ಆ್ಯಂಡ್ ದ ಓನ್ಲಿ ಥಿಂಗ್ ದಟ್ ಶಿ ವಿಲ್ ವಾಂಟ್ ಇಸ್ ಗಂಡ ಜೊತೆಗಿರಬೇಕು ಅಂತ. ಸೊ ಅವಳದ್ದು ಫುಲ್ ಪ್ರೆಷರ್ ಇರುತ್ತೆ. ಹೈಯರ್ ಪೊಲೀಸ್ದು ಪ್ರೆಷರ್ ಇರುತ್ತೆ ಸಾಲ್ವ್ ಮಾಡೋಕ್ಕೆ ಕೇಸ್ನ. ಆ್ಯಂಡ್ ರಂಗಾಯಣ ರಘು ಮೆಲ್ಲಿಗೆ ಅನ್ನೋ ಊರಲ್ಲಿ ಒಂದು ಹೋಟೆಲ್ ಇಟ್ಕೊಂಡಿರ್ತಾರೆ. ಇಡ್ಲಿ, ದೋಸೆ, ಕೇಸರಿ ಬಾತು, ಪುಳಿಯೋಗರೆ ಅದೆಲ್ಲ ಇರುತ್ತೆ. ಆ್ಯಂಡ್ ಹಿ ವಿಲ್ ಹ್ಯಾವ್ ರೆಗ್ಯುಲರ್ ಕಸ್ಟಮರ್ಸ್ ಲೈಕ್ ಶಾಸ್ತ್ರಿ ಅಂತ ಒಬ್ಬ ಇರ್ತಾನೆ. ಶಾಸ್ತ್ರಿ ಜೊತೆ ಇನ್ನೊಬ್ಬ ಇರ್ತಾನೆ. ಆಮೇಲೆ ಇನ್ಸ್ಪೆಕ್ಟರ್ಗಳು ಬರ್ತಾರೆ ಆ್ಯಂಡ್ ಎವ್ರಿಥಿಂಗ್. ಸೊ ಬೆಳಗ್ಗೆ ಎದ್ದು ರೇಡಿಯೋ ಕೇಳ್ಕೊಂಡವನು ಕೆಲಸ ಎಲ್ಲ ಮಾಡೋಕ್ಕೆ ಶುರು ಮಾಡಿ ತಿಂಡಿ ಎಲ್ಲ ಮುಗಿಸಿ, ಅಂದರೆ ತಿಂಡಿ ಸರ್ವ್ ಮಾಡೋದೆಲ್ಲ ಮುಗಿಸಿ, ತಿಂಡಿ ಮುಗಿದ ತಕ್ಷಣ ಮತ್ತೆ ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ಒಬ್ಳ ಹತ್ರ ವಾಪಸ್ ಬಂದು ಮತ್ತೆ ಸಂಜೆಗೆ ರೆಡಿ ಮಾಡೋದು ರಾತ್ರಿಗೆ. ದಟ್ ವಿಲ್ ಬಿ ಹಿಸ್ ರೂಟೀನ್, ಕಂಪ್ಲೀಟ್ ರೂಟೀನ್. ಇದರ ಮಧ್ಯ ಒಂದು ಎಪಿಸೋಡ್, ರೇಡಿಯೋನಲ್ಲಿ ಒಂದು ಎಪಿಸೋಡ್ ಬರ್ಬೇಕಾದ್ರೆ ಸ್ಟಾರ್ಟ್ ಆದಾಗ ಒಂದು ಪ್ರೋಗ್ರಾಮ್, ಅವನು ಯಾವಾಗಲೂ ಪಾತ್ರೆ ತೊಳೆಯೋಕೆ ಹೋಗ್ತಾ ಇರ್ತಾನೆ ಹಿತ್ಲಿಗೆ. ಅಲ್ಲಿ ಬಸ್ಸಲ್ಲಿ ಹಿಂಗೆ ಪಾಸ್ ಆಗ್ಬೇಕಾದ್ರೆ ಹರಿಣಿ ಇರ್ತಾಳೆ, ಯಾವಾಗಲೂ ಕಾಣಿಸ್ತಾಳೆ. ಸೊ he will have a pretty normal routine. ಶಾಸ್ತ್ರಿ ಅವರು, ಇನ್ಸ್ಪೆಕ್ಟರ್ ಅವರೆಲ್ಲ ದೇ ಬಿ ಪ್ರಿಟಿ ಲೈಕ್ ಫನ್ ಕ್ಲೋಸ್.
ಏನಾದ್ರು ಕೇಸ್ ನಡೀತಿದ್ಯಾ ಅಂತೆಲ್ಲ ಹೇಳ್ತಾ ಇರ್ತಾರೆ. ಇವರು ಪೊಲೀಸವರು ಬರ್ತಾರೆ, ಟೀ ಕುಡಿಯೋಕ್ಕೆ, ಕಷಾಯ ಕುಡಿಯೋಕ್ಕೆ ಎಲ್ಲ ಬರ್ತಾ ಇರ್ತಾರೆ. ಆ್ಯಂಡ್ ಅವರು ಅವಾಗ ಹೇಳ್ತಾರೆ, ಇನ್ನೇನು ಕೇಸ್ ಕ್ಲೋಸ್ ಆಗುತ್ತೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದರೆ ಆಯಿತು. ಹೊಸ ಎಕ್ವಿಪ್ಮೆಂಟ್ಸ್ ಬೇರೆ ಬಂದಿದೆ, ಅಂದರೆ ಲಾಠಿ ಇರುತ್ತೆ ಅವ್ರ ಹತ್ರ, ಫೈಬರ್ ಲಾಠಿ, ಸ್ಪೈ ಕ್ಯಾಮ್ರಾಗಳಿರುತ್ತೆ, ವಾಕಿ ಟಾಕಿಗಳೆಲ್ಲ ಬಂದಿರುತ್ತೆ ಗೌರ್ಮೆಂಟಿಂದ. ದೇ ವುಡ್ ಹ್ಯಾವ್ ಗಾಟ್ ಆಲ್ ಆಫ್ ದೋಸ್ ನ್ಯೂ ಎಕ್ವಿಪ್ಮೆಂಟ್ಸ್. ಸೊ ಅ ವೆರಿ ಜನರಲ್ ಟಾಕ್. ಎಲೆಕ್ಷನ್ ಟೈಮ್ ಇರೋದ್ರಿಂದ ಎಲೆಕ್ಷನ್ ಅವರು ಬರ್ತಾ ಇರ್ತಾರೆ. ಬರ್ತೀರಾ ಅಲ್ವಾ ವೋಟ್ ಹಾಕೋಕ್ಕೆ ಸುಬ್ಬಣ್ಣವರೇ, ನಿಮ್ಮ ತಮ್ಮ ಎಲ್ಲಿ ಕಾಣ್ತಾ ಇಲ್ಲ ಅಂತಲ್ಲ. ನಾನೇ ತಮ್ಮನ ನೋಡಿ 4-5 ತಿಂಗಳಾಗೋಯ್ತು, ನನಗೇನೂ ಗೊತ್ತಿಲ್ಲಪ್ಪ ಅವನ ಬಗ್ಗೆ, ಬಂದರೆ ಅವನು ವೋಟ್ ಹಾಕಲಿ ಅಂತೆಲ್ಲ ಅವರು ಓಟ್ಗೋಸ್ಕರ ಕೇಳ್ತಾ ಇರ್ತಾರೆ. ಸರಿ ಅಂತೆಲ್ಲ ಹೇಳ್ತಾನೆ. ಆದರೆ ನೆಕ್ಸ್ಟ್ ಡೇ, ಅವತ್ತಿನ ದಿನನೇ ಪೊಲೀಸ್ ಸ್ಟೇಷನಲ್ಲಿಂದ ವಿಜಯ್ ಮರ್ಡರ್ ಮಾಡಿರ್ತಾನಲ್ಲ, ಅವನು ಎಸ್ಕೇಪ್ ಆಗ್ತಾನೆ. ಸರಿ ಅಂತ ಪೊಲೀಸ್ ಅವರೆಲ್ಲ ಅವನನ್ನು ಅಟ್ಟಿಸ್ಕೊಂಡು ಹೋಗ್ಬೇಕಾದ್ರೆ ಒಂದು ಕಾಡಲ್ಲೆಲ್ಲ ಹೋಗಿ ದ ಇನ್ಸ್ಪೆಕ್ಟರ್ SI ಇರ್ತಾನಲ್ಲ, ಅವನು ಶೂಟ್ ಮಾಡಿಬಿಡ್ತಾನೆ. ಬಿಕಾಸ್ ಹಿ ಬಿ ರನ್ನಿಂಗ್, ದೇ ವಾಂಟ್ ಹಿಮ್. ಶೂಟ್ ಮಾಡಿಬಿಡ್ತಾನೆ. ಆ್ಯಂಡ್ ಅವನು ಕಾಳು ಗೇಟಾಗಿ ಬಿದ್ದೋಗ್ತಾನೆ. ದೊಡ್ಡ ಹಳ್ಳ ಇದೆ, ಅದರೊಳಗೆ ಬಿದ್ದೋಗ್ತಾನೆ. ಆ್ಯಂಡ್ ನೋ ಒನ್ ಕ್ಯಾನ್ ಸಿ ಹಿಮ್. ದೇಲ್ ಬಿ ಲೈಕ್ ಹಿ ಹ್ಯಾಸ್ ಎಸ್ಕೇಪ್ಡ್ ಅಂತ. ದೇಲ್ ಸ್ಟಾರ್ಟ್ ದ ಸರ್ಚ್. CCTV ಕ್ಯಾಮ್ರಾ ಇದೆಲ್ಲ ರಿಕ್ವೆಸ್ಟ್ ಮಾಡ್ಕೋತಾರೆ, ರೆಕಾರ್ಡಿಂಗ್ಸ್ ಎಲ್ಲ ಬೇಕು ಅಂತೆಲ್ಲ. ಈ ಗ್ಯಾಪಲ್ಲಿ ನೆಕ್ಸ್ಟ್ ಡೇ ಅವತ್ತು ರಾತ್ರಿ ರಂಗಣ್ಣ ರಘು ಅಂದರೆ ಸುಬ್ಬಣ್ಣ ಶಾಪಿಂಗ್ ಎಲ್ಲ ಮಾಡಿಕೊಂಡು ಬರ್ತಾನೆ, ತರಕಾರಿ ಎಲ್ಲ ಬಂದಾಗ ಅವನು ನೋಡಿದ್ರೆ ಅಡುಗೆ ಮನೆಯಲ್ಲಿ ವಿಜಯ್ ಇರ್ತಾನೆ. ಅವನು ಮಚ್ಚೆಲ್ಲ ಇಟ್ಕೊಂಡು ಕುತ್ತಿಗೆಗೆ, ನಾನು ಇನ್ನೋಸೆಂಟು, ನಾನೇನೂ ಮಾಡಿಲ್ಲ, ನನಗೆ ಶೆಲ್ಟರ್ ಕೊಡು, ನೀನೇನಾರು ಕೊಡಲಿಲ್ಲ ಅಂದರೆ ನಾನು ಕುಯ್ಕೊಂಡು ಬಿಡ್ತೀನಿ ಅಂತ ಕತ್ತಿಗೆ ಇಟ್ಕೊಂಡ್ಬಿಡ್ತಾನೆ ಮಚ್ಚನ. ಸೊ ಹೀಲ್ ಬಿ ಲೈಕ್ ಸರಿ ಆಯಿತು ಅಂತ, ಹೀಲ್ ಬಿ ಲೈಕ್ ಫೈನ್. ಅದಾದಮೇಲೆ ಕಸ್ಟಮರ್ಸ್ ಎಲ್ಲ ಬರ್ತಾ ಇರ್ತಾರೆ, ಅವನಿಗೆ ಸಂಜೆ ಆಗಿರುತ್ತೆ. ಕಸ್ಟಮರ್ಸ್ ಎಲ್ಲ ಹೋದ್ಮೇಲೆ ವಿಜಯ್ ಬುಲೆಟ್ ಏಟು ಬಿದ್ದಿರುತ್ತೆ ಅವನ ಕಾಲಿಗೆ. ಅದನ್ನು ಹೀಲ್ ಮಾಡ್ಕೊಳ್ಳೋಕ್ಕೆ ಅಂತ ಮಚ್ಚನ್ನ ಹೀಟ್ ಮಾಡಿಕೊಂಡು ಆ ಗಾಯಕ್ಕೆ ಇಟ್ಕೋತಾರೆ. ಅವನು ಬಟ್ಟೆ ಇಟ್ಕೊಂಡಿರ್ತಾನೆ ಬಾಯಲ್ಲಿ, ಕಿರಿಚಬಾರ್ದು ಅಂತ, ಬಟ್ ಕಿರಿಚ್ಬಿಡ್ತಾನೆ. ಆ್ಯಂಡ್ ರಂಗಾಯಣ ರಘುಗೆ ಎಚ್ಚರ ಆಗೋಗುತ್ತೆ, ಮಲಗಿರ್ತಾನೆ ಅವನು. ಬಂದ್ಬಿಟ್ಟು ಯಾಕೆ ಹಿಂಗೆ ಮಾಡ್ತೀಯಾ ಅಂತೆಲ್ಲ ಕೇಳಿ, ಜನ ಎಲ್ಲ ಅಂದರೆ ಟ್ರೆಸ್ ಪಾಸಸ್ ಇರ್ತಾರಲ್ಲ, ಗೊತ್ತಿರೋರೆ, ಸುಬ್ಬಣ್ಣ ಅಂದರೆ ಹೋಟ್ಲನವರು ಅಂತ ಎಲ್ಲರಿಗೂ ಗೊತ್ತು. ಏನದು ಕಿರ್ಚೋದು ಅಂತೆಲ್ಲ ಕೇಳಿದರೆ, ಇಲ್ಲ ಇಲಿ ಬಂದ್ಬಿಡ್ತು ಅಂತ ಹೇಳ್ತಾನ. ಸರಿ ಅಂತ, ಹೌದಾ ಸರಿ ಅಂತ ಹೇಳಿ ಒಳಗೆ ಹೋಗ್ತಾನೆ. ಒಳಗೆ ಅವ್ನು ಕೇಳ್ತಾನೆ, ಯಾಕೆ ಹಿಂಗೆ ಮಾಡ್ಕೋತಾ ಇದೆಯಾ ಅಂತ. ಅವ್ನು ನೋಡಿದ್ರೆ ಯಾಕೆ ಕಿರಿಚಿದೆ ಅಂತ ಅವನು ಬುಲೆಟ್ ತೆಕ್ಕೊಡ್ತಾನೆ. ನಾನು ನಾಳೆ ಹೊರಟೋಗ್ತೀನಿ, ಇಲ್ಲಿರಲ್ಲ ನಾನು ಅಂತ. ಸರಿ ಅಂತ ಇವ್ನು ಕೇಳ್ತಾನೆ, ಏನು ನಿನ್ನ ಕತೆ, ಏನಾಯಿತು, ಏನು ಕತೆ ಅಂತ. ಅವಾಗ ಫ್ಲ್ಯಾಶ್ ಬ್ಯಾಕ್ ಸ್ಟಾರ್ಟ್. ಸೊ ಬೇಸಿಕ್ಲಿ ವಿಜಯ್ ಮತ್ತು ಹರ್ಷ, ದೀಸ್ ಟೂ ಆರ್ ಬೆಸ್ಟ್ ಫ್ರೆಂಡ್ಸ್ ಆ್ಯಂಡ್ ದೀಸ್ ಟೂ ಬೋತ್ ಆರ್ ಆರ್ಫನ್ಸ್. ಎಜುಕೇಷನ್ ಎಲ್ಲ ಮುಗಿದ್ಮೇಲೆ ಬೆಂಗಳೂರಿಗೆ ಹೋಗಿ BSF ಅಲ್ಲಿ ಟ್ರೈನಿಂಗ್ ಎಲ್ಲ ಆಗಿರುತ್ತೆ. ಟ್ರೈನಿಂಗ್ ಅಂದರೆ ಸೆಲೆಕ್ಷನ್ ಆಗಿರುತ್ತೆ ಯಾರ್ದು, ವಿಜಯ್ದು.
ಇವರಿಬ್ರು ತುಂಬ ಕ್ಲೋಸ್ ಆಗಿದ್ದಿದ್ರಿಂದ ಅವ್ನು ಹರ್ಷ ಏನು ಹೇಳ್ತಾನೆ, ನೀನು ಊರಿಗೆ ಬಾ, ಟ್ರೈನಿಂಗ್ ಶುರು ಆಗ್ತಾ ಇದೆ ಅಲ್ಲ, ಅದಕ್ಕಿಂತ ಮುಂಚೆ ಕಾಲ್ ಲೆಟರ್ ಬರೋಕ್ಕಿಂತ ಮುಂಚೆ ಊರಿಗೆ ಬಾ ನೀನು, ಏನೋ ಒಂದು ಸ್ವಲ್ಪ ವಿಷಯ ಇದೆ ಮಾತಾಡಬೇಕು ಅಂತ. ಸರಿ ಅಂತ ವಿಜಯ್ ಊರಿಗೆ ಬರ್ತಾನೆ, ಬೆಂಗಳೂರಿಂದ ಊರಿಗೆ ಬರ್ತಾನೆ. ಊರಿಗೆ ಬಂದರೆ ಏನು ವಿಷಯ ಅಂತೆಲ್ಲ ಕೇಳಿದ್ರೆ ಅವ್ನು ಹೇಳ್ತಾನೆ, ನಾನು ನಿಂಗೊಂದು ಹುಡುಗಿ ಹುಡುಕೀನಿ, ಮದುವೆ ಆಗಿ ಸೆಟ್ಲ್ ಆಗಿಬಿಡು, ಆಮೇಲೆ ನಾನು ಸೆಟ್ಲ್ ಆಗ್ತೀನಿ ಅಂತ. ಇವನು ಫಸ್ಟು ಇಲ್ಲ ಇಲ್ಲ ಅಂತಾನೆ. ಆಮೇಲೆ ನಮ್ಗೆ ಯಾರೂ ಇಲ್ಲಪ್ಪ, ಆ ಹುಡುಗಿ ಅಪ್ಪ ಅಮ್ಮನೂ ಅನಾಥರೆ, ಅವರಿಗೆ ತುಂಬ ಅರ್ಥ ಮಾಡ್ಕೋತಾರೆ, ಅರ್ಥ ಆಗುತ್ತೆ ನಮ್ಮ ಸಿಚುವೇಶನು, ನೀನು ಮದುವೆಯಾಗಿ ಸೆಟ್ಲ್ ಆಗಿಬಿಡು, ಒಳ್ಳೆ ಕೆಲಸ ಬೇರೆ ಇದೆ, ಯಾಕೆ ಡೀಲೇ ಮಾಡ್ತೀಯಾ, ನಾನು ನಿಮ್ಮ ಜೊತೆ ಇರ್ತೀನಿ, ಸಪೋರ್ಟ್ ಮಾಡ್ತೀನಿ ಅಂತಲ್ಲ. ಸರಿ ಅಂತ ನೆಕ್ಸ್ಟ್ ಡೇ ಹೋಗ್ತಾರೆ. ಹುಡುಗಿ ಹೆಸರು ಸೌಗಂಧಿಕ. ನೋಡ್ತಾರೆ, ಇಷ್ಟಪಡ್ತಾರೆ, ಓಡಾಡ್ತಾರೆ, ಅವ್ರಿಗೆ ಇಷ್ಟ ಆಗುತ್ತೆ ಒಬ್ರಿಗೊಬ್ರಿಗೆ, ಮದುವೆನೂ ಆಗ್ತಾರೆ. ಮದುವೆ ಆದ್ಮೇಲೆ ಪಾಪ ಅವ್ನು ಹರ್ಷ ಫ್ರೆಂಡ್ ಇರ್ತಾನೆ, ಅವ್ನ ಅಂಗಡಿನೆಲ್ಲ ಅಡ ಇಟ್ಬಿಟ್ಟು ದುಡ್ಡೆಲ್ಲ ಖರ್ಚು ಅಂದರೆ ಸೇವ್ ಮಾಡಿಕೊಂಡು ಅವರಿಬ್ರಿಗೆ ಹನಿಮೂನ್ ಪ್ಯಾಕೇಜ್ ಎಲ್ಲ ಮಾಡಿಸ್ತಾನೆ ಪಾಪ. So it'll be like they both will be pretty close. ಸರಿ ಅಂತ ಎಲ್ಲ ಮಾಡ್ತಾನೆ. ಅವ್ರ ಹನಿಮೂನೆಲ್ಲ ಮುಗಿಸ್ಕೊಂಬರ್ತಾರೆ. ಅಷ್ಟೊತ್ತಿಗೆ ಇವನಿಗೆ ಕಾಲ್ ಲೆಟರ್ ಬರುತ್ತೆ, ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ. ಅವಳಿಗೆ ಫುಲ್ ಬೇಜಾರಾಗೋಗುತ್ತೆ. ಏನೋ ನೀನು ನನ್ನ ಬಿಟ್ಟು ಹೋಗ್ತಾ ಇದೆಯಾ ಅಂತೆಲ್ಲ ಅವ್ನು ಹೇಳ್ತಾನೆ. 2 ವರ್ಷ ಟ್ರೈನಿಂಗ್ ಅಷ್ಟೇ, ಅದಾದಮೇಲೆ ನಿನ್ನೂ ಕರೆಸ್ಕೊಂಡ್ಬಿಡ್ತೀನಿ, 2 ವರ್ಷ ಅಡ್ಜಸ್ಟ್ ಮಾಡ್ಕೊ ಅಂತ. ಸೊ ಬೇಸಿಕ್ಲಿ ಆ 2 ವರ್ಷದಲ್ಲಿ 23 ದಿನ ಮಾತ್ರ ಅವನು ಊರಿಗೆ ಬಂದು ಅವಳಿಗೆ ಮೀಟ್ ಮಾಡೋಕ್ಕಾಗತ್ತೆ. ಈ ಗ್ಯಾಪಲ್ಲಿ ಅವಳು ಅವ್ರ ಅಪ್ಪ ಅಮ್ಮನ ಜೊತೆನೇ ಇರ್ತಾಳೆ. ಅವ್ರ ಅಪ್ಪ ಅಮ್ಮ ಆ್ಯಕ್ಚುಲಿ ತೀರ್ಥಯಾತ್ರೆಗೆ ಹೋಗಿರ್ತಾರೆ. ಮದುವೆಯಾಗಿ ಸ್ವಲ್ಪ ದಿನಕ್ಕೆ ಅವ್ರು ತೀರ್ಥಯಾತ್ರೆಗೆ ಹೋಗಿ ಬಂದೇ ಇರಲ್ಲ. ಸೊ ಇವಳು ಒಬ್ಬಳು ಫ್ರೆಂಡ್ ಇರ್ತಾಳೆ, ಅವಳು ಮತ್ತು ಇವಳು ಇರ್ತಾರೆ. ಹರ್ಷನ ಜೊತೆನೂ ಕಾಂಟ್ಯಾಕ್ಟಲ್ಲಿ ಇರ್ತಾಳೆ ಅವಳು ಸ್ವಲ್ಪ ದಿನ. 2 ವರ್ಷ ಆದಮೇಲೆ ಅವನು ಹರ್ಷ ಲೆಟರ್ ಬರೀತಾನೆ ವಿಜಯ್ಗೆ, ಮಗ ಈ ಥರ ನನಗೆ ಡೌಟು, ಅವಳದು ಬೇರೆಯವ್ರ ಹತ್ರ ಅಫೇರ್ ಇದೆ ಅಂತ, ನೀನು ಬಂದು ಸ್ವಲ್ಪ ವಿಚಾರಿಸ್ಕೊ ಅಂತ. ಅವನ ಹೆಸರು ಮದನ. ದ ಗೈ ದಟ್ ಸೌಗಂಧಿಕಾ ಇಸ್ ಹ್ಯಾವಿಂಗ್ ಎನ್ ಅಫೇರ್, ಮದನ ಅಂತ. ಸರಿ, ಅವಳ ಫ್ರೆಂಡನ್ನು ಕೇಳ್ತಾನೆ, ಸೌಗಂಧಿಕಾ ಫ್ರೆಂಡನ್ನು ಕೇಳ್ತಾನೆ ಅವನು, ಏನಿದೆಲ್ಲ ಅಂತ. ಹೌದು, ಒಂದು ಸತಿ ಬಟ್ಟೆ ಹರಬೇಕಾರೆ ಅವನು ಬಾಲೆಲ್ಲ ಕೇಳಿದ್ದ ಆಟಾಡ್ತಾ ಇರ್ಬೇಕಾರೆ, ಅವಾಗಿಂದ ಒಂದು ಸ್ವಲ್ಪ ಅವ್ನು ಹಿಂದೆನೇ ಬಿದ್ದಾನೆ, ಅವಾಗಿಂದ ಇವರಿಬ್ಬರು ಕ್ಲೋಸ್ ಆಗಿದ್ದಾರೆ, ಅದಾದ್ಮೇಲಿಂದ ಕ್ಲೋಸ್ ಆಗಿದ್ದಾರೆ ಅಂತ. ವಿಜಯ್ ವಿಲ್ ಬಿ ಕಂಪ್ಲೀಟ್ಲಿ ಡಿಸಪಾಯಿಂಟೆಡ್. ಸರಿ ಅಂತ ಅವ್ನು ಬರ್ತಾನೆ. ಬಂದು ಕನ್ಫ್ರಂಟ್ ಮಾಡ್ತಾನೆ, ಏನು ನಡೀತಾ ಇದೆ ಅಂತಲ್ಲ. ಅವಳು ಹೇಳ್ತಾಳೆ, ನಾನು ತಪ್ಪಿದೆ, ನಾನು ಒಪ್ಕೋತೀನಿ, ಆದರೆ ಇದೆಲ್ಲ ನಿನ್ನಿಂದಾನೆ, ನೀನನ್ನು ಬಿಟ್ಟು ಹೊಟ್ಟೋದೆ, ನನ್ನ ಆಸೆಗಳಿಗೆ ಬೆಲೆನೇ ಕೊಡಲಿಲ್ಲ, ನನಗೂ ಎಲ್ಲರ ಥರ ಆಸೆಗಳಿರುತ್ತಲ್ವ ಅಂತ. ವಿಲ್ ಬಿ ಕಂಪ್ಲೀಟ್ಲಿ ಡಿಸಪಾಯಿಂಟೆಡ್. ಫ್ರೆಂಡ್ ಹತ್ರ ಹೋಗ್ಬಿಟ್ಟು, ಹರ್ಷ ಹತ್ರ ಹೋಗ್ಬಿಟ್ಟು ಫುಲ್ ಹೇಳ್ಕೊಂಡು, ಹಿಂಗೆ ಹೇಳಿದ್ಲು ಕಣೋ ಅಂತ ಹೇಳ್ಕೊಂಡು ಫುಲ್ ಅಳಕ್ಕೆ ಶುರು ಮಾಡಿಬಿಡ್ತಾನೆ. ಆ್ಯಂಡ್ ಬಾರಲ್ಲಿ ಕೂತಿರ್ತಾರೆ. ಹರ್ಷ ವಿಲ್ ಬಿ ಲೈಕ್, ಕುಡಿದ್ಬಿಡು ಮಗ ಅಂತ, ಸಮಾಧಾನ ಆಗುತ್ತೆ ಸ್ವಲ್ಪ ಅಂತ. ವಿಜಯ್ ಹೇಳ್ತಾನೆ, ನಾವು ಕುಡಿಯಲ್ಲ ಅಂತ ಗೊತ್ತಲ್ವ, ಯಾಕೆ ಅಂತ, ಕುಡಿದ್ಬಿಡು ನಿಂಗೆ ಸಮಾಧಾನ ಆಗುತ್ತೆ ಅಂತ ಕುಡಿಸ್ಬಿಡ್ತಾನೆ, ಚೆನ್ನಾಗಿ ಕುಡಿಸ್ಬಿಡ್ತಾನೆ. ಆಮೇಲೆ ಅವಳ ಮನೆಗೆ ಹೋಗ್ತಾನೆ. ಹೋದರೆ ರೂಮಲ್ಲಿ ಮದನ ಮತ್ತು ಸೌಗಂಧಿಕಾ ಇರ್ತಾರೆ. ಇದ್ದಿದ್ದು ನೋಡಿ ಇವನು ಮದನನ ತಳ್ಳಿ ಸೌಗಂಧಿಕಾಗಿ ಹಿಂಗೆ ಹೊಡಿತಾನೆ ಒಂದ್ಸತಿ, ಅವಳು ಬಿದ್ದೋಗ್ತಾಳೆ. ಆ್ಯಂಡ್ ಇವನಿಗೂ ಜ್ಞಾನ ತಪ್ಪೋದೆ. ನೆಕ್ಸ್ಟ್ ಇವನಿಗೆ ಎಚ್ಚರಾಗದೆ ಪೊಲೀಸವರು ಹೊಡೆದು ಇವನ್ನ ನೆಪಿಸ್ಕೊಂಡು ಕರ್ಕೊಂಡೋಗೋದಾಗ. ಸೊ ಬೇಸಿಕಲಿ ಸೌಗಂಧಿಕಾ ವಿಲ್ ಬಿ ಡೆಡ್. ಇನ್ ದ ಮಾರ್ನಿಂಗ್ ನೇಬರ್ಸ್ ಅಂಡ್ ಪೊಲೀಸ್ ಕೇಳ್ತಾರೆ. Police is the SI that I was talking about earlier.
ಕೇಳ್ತಾರೆ. ಏನು ಏನಾಗ್ತಾಯಿತ್ತು ಅಂತ ಅವಳು ಹೇಳ್ತಾಳೆ. 8:30 ಅಷ್ಟೊತ್ತಿಗೆ ಒಂದು ಸ್ವಲ್ಪ ಜಗಳ ಆಯಿತು. ಆಮೇಲೆ ಬೆಳಗ್ಗೆ ಅಷ್ಟೊತ್ತಿಗೆ ಗಂಡ ಬಂದ, ಆಮೇಲೆ ಹೀಗೆಲ್ಲ ಆಗಿದೆ ಅಂತ. ಸೊ ಬೇಸಿಕ್ಲಿ Sauganika will be dead and murder charges of Vijay made. And ಅವನಲ್ಲಿಂದ ಎಸ್ಕೇಪ್ ಆಗ್ತಾನೆ. ದಟ್ ಇಸ್ ದ ಬ್ಯಾಕ್ ಗ್ರೌಂಡ್ ಸ್ಟೋರಿ. ನಾವು ಪ್ರೆಸೆಂಟ್ ಡೇ ಕತೆ ಎಲ್ಲ ಹೇಳ್ತಾನೆ. ಆ್ಯಂಡ್ ರಂಗಣ್ಣ ರಘು ವಿಲ್ ಆಲ್ಸೋ ಫೀಲ್ ಬ್ಯಾಡ್. ಇಲ್ಬೇಡಿ, ನೀನು ಹುಷಾರಾದ್ಮೇಲೆ ಹೋಗು ಅಂತ ಹೇಳ್ತಾನೆ. ವಿಲ್ ಬಿ ಲೈಕ್ ಫೈನ್. ಸರಿ ಅಂತ ಶಾಸ್ತ್ರಿ ಅಂತ ಇರ್ತಾನಲ್ಲ, ಅವನು ಕಸ್ಟಮರ್ ಅಲ್ವಾ, ಅವ್ನು ಬರ್ತಾನೆ ಇರ್ತಾನೆ. ಅವನು ಹೀಗೆ ಹೋಗ್ತಾ ಇದ್ದಾಗ ತಿನ್ನಕ್ಕೆ ಬಂದಿದ್ದಾಗ ಹೇಳಿ ಲೈಕ್ ಅಡುಗೆ ಮನೆಗೆ ಬರೋಕ್ಕೆ ಟ್ರೈ ಮಾಡ್ತಾನೆ. ರಂಗಾಯಣವ್ರಿಗೂ ವಿಲ್ ಬಿ ಲೈಕ್ ಏನು ಹೀಗೆಲ್ಲ ಬರ್ತಾ ಇದೆಯಾ, ಹೋಗು ಚಪ್ಪಲಿ ಎಲ್ಲ ಹಾಕೊಂಡಿದ್ಯಾ, ಅದು ಇದು ಕೊಳೆ ಎಲ್ಲ ಆಗುತ್ತೆ, ನನಗೆ ಗೊತ್ತು ನನ್ನ ಅಂಗಡಿ ಹೆಂಗೆ ನೋಡ್ಕೊಳ್ಳೋದು ಅಂತ, ನೀ ಹೋಗು ಅಂತ. ಒಂದು ಸ್ವಲ್ಪ ಡೌಟ್ ಇರುತ್ತೆ ಶಾಸ್ತ್ರಿಗೆ, ಸಮಥಿಂಗ್ ಈಸ್ ಫಿಶಿ ಅಂತ. ಅದು ಏನಂದರೆ ವಿಜಯ್ಗೆ ಇನ್ಫೆಕ್ಷನ್ ಎಲ್ಲ ಆಗಿರುತ್ತಲ್ಲ, ಜ್ವರ ಎಲ್ಲ ಬಂದುಬಿಡುತ್ತೆ, ಫುಲ್ ಕೆಮ್ಮು ಅವನಿಗೆ. ಅವನಿಗೂ ಟೆನ್ಷನ್ ಪಾಪ, ನನ್ನಿಂದ ರಂಗಾಯಣ ರಘುಗೆ ಎಷ್ಟು ತೊಂದರೆ ಆಗ್ತಾಯಿದೆ ಆ್ಯಂಡ್ ಆಲ್ ಅಂತ. ಸರಿ ಅಂತ ಅದಾದಮೇಲೆ ಅವ್ನು ಹೇಳ್ತಾನೆ, ಇಲ್ಲಿಂದ ಹೊರಟೋಗ್ತೀನಿ, ನಿಂಗೆ ತುಂಬ ತೊಂದರೆ ಆಗ್ತದೆ ಅಂತ. ಅದಕ್ಕೆ ರಂಗಾಯಣ ರಘು ಹೇಳ್ತಾನೆ, ತಡಿನ ಒಂದು ಸ್ವಲ್ಪ ಅರೇಂಜ್ ಮಾಡ್ಕೊಂಡು ಬರ್ತೀನಿ, ಆ್ಯಸ್ ಐ ನೋ ದ್ಯಾಟ್ ಯು ಆರ್ ಇನ್ನೋಸೆಂಟ್, ಐ ವಿಲ್ ಹೆಲ್ಪ್ ಯು, ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಂತೆಲ್ಲ ಹೇಳ್ತಾನೆ. ಸರಿ ಅಂತ ರಂಗಾಯಣ ರಘು ಹೋಗಿ ಅವನಿಗೆ ಜ್ವರದ ಮಾತ್ರೆ ಎಲ್ಲ ತಂದುಕೊಟ್ಟು ಬೆಂಗಳೂರಿಗೆ ಬಸ್ಸೆಲ್ಲ ಎಷ್ಟೊತ್ತಿಗಿದೆ ಅಂತೆಲ್ಲ ಕೇಳ್ಕೊಂಬರ್ತಾನೆ. ಬಂದು ಹೇಳ್ತಾನೆ, 4:15 ಬಸ್ಸಿದೆ ಸರ್ಕಲ್ ಹತ್ರ, ಯಾವುದೋ ಒಂದು ಸರ್ಕಲ್ಲು, 3 ಗಂಟೆಗೆ ಎಬ್ಬಿಸ್ತೀನಿ, 3:15 ಇಲ್ಲಿಂದ ಹೊರಟಬೇಡ ಅಂತ. ಬೇಡ, 500 ರೂಪಾಯಿ 600 ರೂಪಾಯಿ ಕೊಟ್ಟು ಖರ್ಚಿಗೆ ಇಟ್ಕೊಂಡಿರೋ, ನೀನು ಬೆಳಗ್ಗೆ ಎಸ್ಕೇಪ್ ಆಗೋಗು ಅಂತ ಹೇಳಿದ. ಸರಿ ಅಂತ ಮಾತ್ರೆ ತೊಗೊಂಡು ಮಲ್ಕೋತಾನೆ. ನೆಕ್ಸ್ಟ್ 3 ಗಂಟೆಗೆ ಹೇಳ್ತಾನೆ, ಅವನೊಂದು ಎಪ್ಸೋಣ, ಮಾತ್ರೆ ಎಲ್ಲ ತೊಗೊಂಡಿರ್ತಾನಲ್ಲ ಅವನು, ಸೊ ಅಂತ. ಸರಿ ಅಂತ 3 ಗಂಟೆಗೆ ಹೇಳ್ತಾನೆ. ಅವನು ನೆಪ್ಸಕ್ಕೆ ಹೋದರೆ ಜ್ವರ ಇಲ್ಲ ಅಂತ ಗೊತ್ತಾಗತ್ತೆ, ತಣ್ಣಗಿರುತ್ತೆ, ಮೈ ಬಿಸಿ ಇರಲ್ಲ, ಗೊತ್ತಾಗುತ್ತೆ ಜ್ವರ ಇರಲ್ಲ ಅಂತ ಗೊತ್ತಾಗಿ ಎಬ್ಬಿಸ್ತಾನೆ. ಅವ್ನು ನೋಡಿದ್ರೆ ಇಡೋದೇ ಇಲ್ಲ. ವಿಜಯನ ಅಡ್ಡಾಡಿಸ್ತಾನೆ, ಎದ್ದೇಳಲ್ಲ, ಅವ್ನು ಏನು ಮಾಡಿದ್ರು ಎದ್ದೇಳಲ್ಲ. ವಿಜಯ್ ವಿಲ್ ಬಿ ಡೆಡ್. ಅವನಿಗೆ ಇನ್ಫೆಕ್ಷನ್ ಎಲ್ಲ ಆಗಿ ತಡ್ಕೊಳಕ್ಕಾಗ್ದಲೆ ಹಿ ವಿಲ್ ಡೈ. ಎಲ್ಲಿ? ರಂಗಾಯಣ ರಘು ಹೋಟ್ಲು ರೂಮಲ್ಲಿ. ಇವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಬ್ಯಾಗಲ್ಲೆಲ್ಲ ಹಾಕೋತಾನೆ, ಚೀಲದಲ್ಲಿ ಕಟ್ಕೊಂಡು ಹೋಗ್ತಾ ಇರ್ತಾನೆ. ಸೀನಪ್ಪ ಅಂತ ಒಬ್ಬ ಸಿಗ್ತಾನೆ. ಸೀನಪ್ಪ ಇಸ್ ದ ಒನ್ ಹೂ ಯೂಸ್ ಟು ಕಸ್ಟಮರ್, ರೆಗ್ಯುಲರ್ ಕಸ್ಟಮರ್. ಅವ್ನು ಬಂದುಬಿಟ್ಟು 1-2 ದಿನದ ಹಿಂದೆ ಹೇಳ್ತಾ ಇರ್ತಾನೆ, ಏನೋ ವಾಸನೆ ಅಂತ, ಏನೋ ವಾಸನೆ ಇದೆ, ದೋಸೆ ಏನೋ ವಾಸನೆ ಇದೆ ಅಂತ. ಸೀನಪ್ಪ ಆ್ಯಂಡ್ ಆ ತರಕಾರಿ ಎಲ್ಲ ಮಾರ್ತಾಳ, ಅವರಿಬ್ಬರು ಗಂಡ ಹೆಂಡತಿ. ತರಕಾರಿ ಮಾರೋಳು ರೆಗ್ಯುಲರ್ ಆಗಿ ರಂಗಾಯಣ ರಘು ತರಕಾರಿ ತೊಗೋತಾನೆ ಅವಳಿಂದ. ಆ್ಯಂಡ್ ಅವಳು ಇವನಿಗೆ ಮ್ಯಾರೇಜ್ ಪ್ರಪೋಸಲ್ಸ್ ಎಲ್ಲ ಕೊಡ್ತಾ ಇರ್ತಾಳೆ. ಚೀಲ ತೊಗೊಂಡು ಹೋಗ್ತಾ ಇರ್ತಾನೆ. ಸೀನಪ್ಪ ಸಿಕ್ಬಿಡ್ತಾನೆ, ಏನು ಇಷ್ಟೊತ್ತಲ್ಲಿ ಅಂತ. ಅದಕ್ಕೆ ಇವನು ಹೇಳ್ತಾನೆ, ನೀನಲ್ವಾ ಹೇಳಿದ್ದು ವಾಸನೆ ಅಂತ, ಅದಕ್ಕೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ, ಕಸ ಎಸೆಯಕ್ಕೆ ಹೋಗ್ತಾಯಿದ್ದೀನಿ ಅಂತ. ಅದಕ್ಕೆ ಹೇಳ್ತಾನೆ, ನಾಳೆ ನಾನು ಬರ್ತೀನಿ, ಇಷ್ಟೊತ್ತಿಗೆ ಬರಬೇಡ ಅಂತ. ಸೊ ಬೇಸಿಕ್ಲಿ ಅವನ ಮನೆ ಕ್ರಿಮಿಟೋರಿಯಂ ಪಕ್ಕ. ಆ್ಯಂಡ್ ಹಿಲ್ ಬಿ ಲೈಕ್ ಗೂರ್ಖಾ ಆರ್ ಸಮಥಿಂಗ್ ಊರಿಗೆ. ದಿಲ್ ಬಿ ರೋಮಿಂಗ್ ಅರೌಂಡ್ ಇಟ್ ನೈಟ್ ಆ್ಯಂಡ್ ಎವ್ರಿಥಿಂಗ್.
ಸರಿ ಅಂತ ಮನೆಗೆ ಹೊಟ್ಟೋಗ್ತಾನೆ. ಅವ್ನಿಗೆ ಏನು ಮಾಡಬೇಕು ಅಂತ ಗೊತ್ತಲ್ಲ. ಅವನು ಹೋಟ್ಲು ನಡೆಸ್ತಾನೆ. ಒಲೆ ಊರಿನಲ್ಲಿ ಅಲ್ಲೆಲ್ಲ ಹೋಟ್ಲು. ಸೊ ಹಿ ಚಾಪ್ ಅಪ್ ದ ಬಾಡಿ ಕಂಪ್ಲೀಟ್ಲಿ, ಒಲೆಗೆ ಎಸ್ದು ಬಿಡ್ತಾನೆ. ಆ್ಯಂಡ್ ಹಿಲ್ ಬಿ ಲೈಕ್, ಏನು ಸಿಗಲೇಬಾರ್ದು. ಫಸ್ಟ್ ಆಫ್ ಆಲ್, ನೋ ಒನ್ ನೋಸ್ ದಟ್ ವಿಜಯ್ ವಾಸ್ ದೇರ್. Secondly, anyway police are searching for him and he's missing. There is no way anyone will know that he was here. ಸೊ ಬಾಡಿ ಎಲ್ಲ ಚಾಪ್ ಮಾಡಿ ಒಲೆಗೆ ಹಾಕ್ಬಿಟ್ಟು ಅವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತಾನೆ. ನೆಕ್ಸ್ಟ್ ಡೇ ಆರಾಮಾಗಿ ಖುಷಿಯಾಗಿತ್ತು. ಅಡುಗೆ ತಿಂಡಿ ಎಲ್ಲ ಮಾಡಿಕೊಂಡು, ಸ್ಪೆಷಲಾಗಿ ಕೇಸರಿ ಭಾತ್ ಎಲ್ಲ ಮಾಡಿಕೊಂಡು ಹಿ ಲೀಡ್ ಅ ನಾರ್ಮಲ್ ಲೈಫ್. ಎಲೆಕ್ಷನ್ ಡೇ ಬರುತ್ತೆ. ಎಲೆಕ್ಷನ್ ಡೇ ಓಟ್ ಹಾಕಕ್ಕೆ ಹೋಗ್ತಾನೆ. ಆವಾಗಲೂ ಅವ್ರು ಕೇಳ್ತಾರೆ, ಇಲ್ಲಿ ನಿನ್ನ ತಮ್ಮ ಸಿಗ್ತಾನೆ ಇಲ್ಲ ಅಂತೆಲ್ಲ. ಬಿ ಲೈಕ್, ನನಗೆ ಗೊತ್ತಿಲ್ಲ ಅಂತ ನಂಬರ್ ಕೊಡು ಅಂತೆಲ್ಲ ಹೇಳ್ತಾರೆ. ಇವ್ನು ಕೊಟ್ಬಿಡ್ತಾನೆ ಎಲೆಕ್ಷನ್ಗೆ. ಈ ಗ್ಯಾಪಲ್ಲಿ ಇನ್ಸ್ಪೆಕ್ಟರ್ ವಿಲ್ ಬಿ ಕಂಪ್ಲೀಟ್ ಡಿಪ್ರೆಷನಲ್ಲಿ ಹೊರಟೋಗಿರ್ತಾನೆ. ಯಾಕೆಂದರೆ ಅವನಿಗೆ ಕೆಲಸ ಉಳಿಸ್ಕೋಬೇಕು. ಅವನೇನಾದ್ರು ಶೂಟ್ ಮಾಡಿ ವಿಜಯ್ಗೆ ಹಂಗೆ ಕಾಲಾಗಿತ್ತು, ಅಥವಾ ಅವನು ಸತ್ತೋದ, ಶೂಟ್ ಮಾಡಿದಾಗ ಸತ್ತೋದ. ಇವಾಗ ಇನ್ಸ್ಪೆಕ್ಟರ್ ಡಸನು ಕಾಲಿಗೆ ಏಟು ಬಿದ್ದಿತ್ತು ಅಂತಾರೆ. ಬೇರೆ ಕಡೆ ಏನಾದ್ರು ಬಿದ್ದು ಅವ್ನು ಸತ್ತೇ ಹೋಗಿದ್ರೆ ಅವನ ಕೆಲಸನೇ ಹೊರಟೋಗುತ್ತೆ. ಟ್ರಾನ್ಸ್ಫರ್ ಬೇರೆ ಆಗಬೇಕು. ಅವನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಇಟ್ ವಿಲ್ ಸೇ ದಟ್ ದ ಪರ್ಸನ್ ಹ್ಯಾಡ್ 2 different ಫಿಂಗರ್ ಪ್ರಿಂಟ್ಸ್. ಆಬ್ವಿಯಸ್ಲಿ ವಿ ಆಲ್ ನೋ ದ್ಯಾಟ್. ಒಂದು ಮದನ ಆ್ಯಂಡ್ ದಿ ಅದರ್ ಒನ್ ವಾಸ್ ವಿಜಯ್ದು. ಯಾಕೆಂದರೆ ಮದನ ವಾಸ್ ಆಲ್ರೆಡಿ ಇನ್ ದ ರೂಮ್ ವಿತ್ ಸೌಗಂಧಿಕಾ ಆ್ಯಂಡ್ ವಿಜಯ್ ಕೇಮ್ ಲೇಟರ್ ಆ್ಯಂಡ್ ಸ್ಲ್ಯಾಪ್ಡ್ ಹರ್. ಆದ್ರೂ ಏನು ಇವಾಗ ಏನೇ ಮಾಡಬೇಕಾದ್ರೂ ವಿಜಯ್ ಸಿಗಬೇಕು. ವಿಜಯ್ನೇ ಸಿಗ್ತಾ ಇಲ್ವಲ್ಲ. ಸರಿ ಅಂತ ಎಲೆಕ್ಷನ್ ಡೇ ಬರುತ್ತೆ. ಮೊದಲೇ ಫುಲ್ ಟೆನ್ಷನ್. ಅಕ್ಕಪಕ್ಕದವ್ರು ಏನೇನೋ ಮಾತಾಡ್ಕೊತಿರ್ತಾರೆ. ತರಕಾರಿ ಅವಳು ಸ್ಟೋರಿ ಹೇಳ್ತಾ ಇರ್ತಾಳೆ. ಇವನ್ ಸೀನಪ್ಪ ಸ್ಟೋರಿ ಹೇಳ್ತಿರ್ತಾನೆ. ಅವಳು ತರಕಾರಿ ಅವಳು ಬೈತಾ ಇರ್ತಾಳೆ, ನೀನು ಹಾಳು ಮಾಡಿದ್ಯಾ ಹೋಟ್ಲನ್ನ, ಅಷ್ಟು ವರ್ಷದಿಂದ ಇರೋ ಹೋಟ್ಲನ್ನ ವಾಸನೆ ಅಂತ ಯಾರೂ ಬರದೇ ಇರೋಂಗೆ ಮಾಡಿಬಿಡ್ತೀಯಾ ಅಂತೆಲ್ಲ. ಅದೆಲ್ಲ ಪೊಲೀಸ್ ಅಂತ ಕೇಳಿಸ್ಕೊತಾರೆ. ಟೂ 3 days ಅದು ವೆಡ್ನೆಸ್ಡೇ. ಸೊ ಬೇಸಿಕ್ಲಿ ಫ್ರೈಡೇ ಮರ್ಡರ್ ಆಗೋದು, ಸ್ಯಾಟರ್ಡೇ ಫ್ರೈಡೇ ನೈಟ್ ಅರೆಸ್ಟ್ ಆಗೋದು, ಸಂಡೇ ಮಾರ್ನಿಂಗ್ ಆರ್ ಸಮಥಿಂಗ್ ವಿಜಯ್ ಎಸ್ಕೇಪ್ ಆಗಿ ಶೂಟ್ ಆಗುತ್ತೆ. ಆ್ಯಂಡ್ ವೆಡ್ನೆಸ್ಡೇ ಇಸ್ ದ ಪ್ರೆಸೆಂಟ್ ಡೇ. ಎಲೆಕ್ಷನ್ ಓಟೆಲ್ಲ ಹಾಕಿ ಬರ್ತಾನೆ. ಆಮೇಲೆ ನೋಡಿದ್ರೆ ಹರಿಣಿ ಬರ್ತಾಳೆ ಹೋಟ್ಲಿಗೆ. ಬಂದು ನೋಡಿದ್ರೆ ಕಸ್ಟಮರ್ಸ್ ಎಲ್ಲ ಒಂದು ರಾಶಿ ಇರ್ತಾರೆ. ಅವಳಿಗೆ ಮಾತೇ ಆಡೋಕ್ಕಾಗಲ್ಲ ಇವನ ಜೊತೆ. ಇವನು ಫುಲ್ ನಾಚ್ಕೋತಾ ಇರ್ತಾರೆ, ಅವಳು ಫುಲ್ ನಾಚ್ಕೋತಾ ಇರ್ತಾಳೆ. ಅವಳ ಜೊತೆ ಒಂದು ಹುಡುಗನೂ ಬಂದಿರ್ತಾನೆ, ಅಂದರೆ ಮಗು ಟೈಪ್ಸ್. ಮಾತಾಡೋಕ್ಕಾಗಲ್ಲ, ಅವಳು ಆಚೆ ಹೊರಟೋಗ್ತಾಳೆ. ಇವ್ನು ಬೇಜಾರಲ್ಲಿ ಕೂತಿರ್ತಾನೆ, ಮಾತೇ ಆಡೋಕ್ಕಾಗಲ್ಲ ಇರುತ್ತೆ ಅಂತ. ಅಷ್ಟರಲ್ಲಿ ಹುಡುಗ ಬರ್ತಾನೆ. ಹುಡುಗ ಬಂದು ಒಂದು ಲೆಟರ್ ಕೊಟ್ಟು ಹೋಗ್ತಾನೆ. ಸೊ ಆ ಲೆಟರಲ್ಲಿ ಇರುತ್ತೆ. ಸೊ ಬೇಸಿಕ್ಲಿ ಇವರಿಬ್ರದ್ದು ಹಿಸ್ಟ್ರಿ ಏನು ಅಂದರೆ, ರಂಗಾಯಣ ರಘು ಆ್ಯಂಡ್ ಹರಿಣಿ ವಿಲ್ ಬಿ ಲವರ್ಸ್. ಬಟ್ ಅವಳು ಅವ್ರ ಅಪ್ಪ ಅಮ್ಮಂಗೆ ಕನ್ವಿನ್ಸ್ ಮಾಡೋಕ್ಕಾಗ್ದಲೆ ಅವಳು ಸೋದರ ಮಾವನೇ ಮದುವೆ ಆಗಬೇಕಾಗಿರುತ್ತೆ. ಸೋದರ ಮಾವನ ಮದುವೆ ಆಗಿರೋ ಕಾರಣದಿಂದ ಅವಳಿಗೆ ಮಗುನೂ ಆಗಿರಲ್ಲ. ಆ್ಯಂಡ್ 5 years ಆಗಿರುತ್ತೆ ಅವಳು ಗಂಡ ಹೊರಟೋಗಿ. ಆ್ಯಂಡ್ ಶಿ ವುಡ್ ವಾಂಟ್ ರಂಗಾಯಣ ರಘು ಟು ಬಿ ವಿತ್ ಹರ್, ಆರ್ ಶಿ ವಿಲ್ ವಾಂಟ್ ಬೋತ್ ಆಫ್ ದೆಮ್ ಟು ಸ್ಟೇ ಟುಗೆದರ್. ಅಂದರೆ ಇನ್ನು ನಾನು ನೀನೇ ಇರೋಣ, ನಿಂಗೂ ಮದುವೆ ಆಗಿರಲ್ಲ, ನನ್ನೂ ಗಂಡ ಹೊಟ್ಟೋದ 5 ವರ್ಷ ಆಯಿತು, ನನಗೂ ಯಾರೂ ಇಲ್ಲ, ನಾನು ನಿನ್ನ ಜೊತೆ ಇರ್ತೀನಿ, ಏನಂತ್ಯ ಅಂತ ಹೇಳ್ತಾನೆ. ಸರಿ, ಇವನು ಲೆಟರ್ ಬರೀತಾನೆ. ಅದೇನು ಅಂತ ನಮಗೆ ತೋರಿಸಲ್ಲ. ಲೆಟರ್ ಬರೆದು ದೇವ್ರ ಮುಂದೆ ಎಲ್ಲ ಇಟ್ಟಿರ್ತಾನೆ ಪಾಪ. ನೆಕ್ಸ್ಟ್ ಡೇ ಬಂದಿದ ತಕ್ಷಣ ಕೊಡೋಣ ಅಂತ. ಸೊ ಕಟ್ ಟು ದಟ್ ನೈಟ್. ಇನ್ಸ್ಪೆಕ್ಟರ್ ಬರ್ತಾನೆ.
he'll be like, ಏನು ಸಮಾಚಾರ, ನಿಮ್ಮ ಹೋಟ್ಲೆಲ್ಲ ತೋರಿಸಿ ಅಂತೆಲ್ಲ ಹೇಳ್ತಾನೆ. ನೋಡ್ತಾನೆ, ಕಿಚನ್ ನೋಡ್ತಾನೆ, ರೂಮ್ ನೋಡ್ತಾನೆ, ಹಿತ್ಲ ಕಡೆ ನೋಡ್ತಾನೆ, ಎಲ್ಲ ಕಡೆ ನೋಡ್ತಾನೆ. ಕೇಳ್ತಾನೆ, ನಿನ್ನ ತಮ್ಮ ಎಲ್ಲಿ ಅಂತ. ಹೇಳ್ತಾನೆ, 4-5 ತಿಂಗಳಿಂದ ನಾವೇ ನೋಡಿಲ್ಲ ಅಂತ. ಮತ್ತೆ ಕೇಳ್ತಾನೆ, ನಿನ್ನ ತಮ್ಮ ಮದನ ಎಲ್ಲಿ. ಸೊ ಬೇಸಿಕ್ಲಿ ರಂಗಾಯಣ ರಘು ತಮ್ಮ ಇಸ್ ದ ಮದನ ಹೂ ವಾಸ್ ಹ್ಯಾವಿಂಗ್ ಎನ್ ಅಫೇರ್ ವಿತ್ ಸೌಗಂಧಿಕಾ. ಸೊ ಮದನ ಇಸ್ ಸ್ಟೆಪ್ ಮದರ್, ರಂಗಾಯಣ ರಘು ಸ್ಟೆಪ್ ಮದರ್ ಮಗ. ಸೊ 2ನೇ ಅಮ್ಮನ ಮಗ ಮದನ. ಆ್ಯಂಡ್ ಇಲ್ಲಿ ತನಕ ಗೊತ್ತಿರಲ್ಲ, ಅವನು ಕತೆ ಹೇಳೋಕ್ಕೆ ಶುರು ಮಾಡ್ತಾನೆ. ಸೊ ಇವಾಗ ರಂಗಾಯಣ ರಘು ಫ್ಲ್ಯಾಶ್ ಬ್ಯಾಕ್. ಸೌಗಂಧಿಕಾ ಸಾಯೋ ಹಿಂದಿನ ದಿನ ಮದನ ಬರ್ತಾನೆ. ಬಂದು ದುಡ್ಡು ಬೇಕು ಅಂತ ಕೇಳ್ತಾನೆ. ರಂಗಾಯಣ ರಘು ನಾನೇನು ಕೊಡಲ್ಲ ಅಂತೆಲ್ಲ ಜಗಳ ಆಡ್ತಾನೆ. ಮದನ ಹತ್ರ ಒಂದು ಬ್ಯಾಗ್ ಇರುತ್ತೆ, ಕಿಟ್ ಬ್ಯಾಗ್ ಥರ. ಅದು ಬಿದೋಗುತ್ತೆ ಈ ಜಗಳದಲ್ಲಿ. ಆ್ಯಂಡ್ ಅಲ್ಲಿ ನೋಡಿದ್ರೆ ಬರೀ ಕಪಲ್ಗಳದ್ದು ಫೋಟೋ ಇರುತ್ತೆ. ಆ್ಯಂಡ್ ಅದರಲ್ಲಿ ಒಂದು ಫೋಟೋ ವಿಜಯ್ ಮತ್ತು ಸೌಗಂಧಿಕಾದು ಇರುತ್ತೆ. ಸೊ ನಾವು ಫೋಟೋಸ್ ಎಲ್ಲ ನೋಡಿರ್ತಾರೆ. ಯಾರಿದು, ಯಾರನ್ನೆಲ್ಲ ಹಾಳು ಮಾಡಿದ್ಯಾ ಅಂತ ಹೇಳಿದ್ರೆ ಅವ್ನು ಹೇಳ್ತಾನೆ, ಈ ಥರ ಎಲ್ಲ ಮಾಡ್ತಾಯಿದ್ದೀನಿ, ಅಂದರೆ ಫುಲ್ ಬಂದು ಆಗೋಗಿರುತ್ತೆ ಅವನು ಸೌಗಂಧಿಕಾನ. ಸೊ ಬೇಸಿಕ್ಲಿ ವಿಜಯ್ ತಳ್ಳಿದ್ಮೇಲೆ ಸೌಗಂಧಿಕಾ ಮಂಚದ ಮೇಲೆ ಬೀಳ್ತಾಳೆ. ಮದನ ಬಿದ್ದಿರ್ತಾನೆ. ಅವ್ನು ಮದನ ಇನ್ನೇನು ಎಸ್ಕೇಪ್ ಆಗಬೇಕು ಅನ್ನೋ ಅಷ್ಟೊತ್ತಿಗೆ ಸೌಗಂಧಿಕಾಗೆ ಎಚ್ಚರ ಆಗುತ್ತೆ. ಸೊ ಮದನ ಹೋಗಿ ಸೌಗಂಧಿಕಾ ಕುತ್ತಿಗೆ ಹಿಸಕಿ ಸಾಯಿಸ್ಬಿಡ್ತಾನೆ. ಸೊ ದ್ಯಾಟ್ ಈಸ್ ವೈ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ 2 ಫಿಂಗರ್ ಪ್ರಿಂಟ್ಸ್ ಇರುತ್ತೆ. ಒಂದು ಮದನಂದು ಕುತ್ತಿಗೆ ಹತ್ರ, ಇನ್ನೊಂದು ಕೆನ್ನೆ ಹತ್ರ ವಿಜಯ್ದು. ಅದು ರಂಗಾಯಣ ರಘು ಅವ್ನು ಹೇಳ್ತಾನೆ, ಇವನು ಕೋಪ ಬಂದು ಅವ್ನು ಕುಡಿದ್ಬಿಟ್ಟಿರ್ತಾನೆ. ಮದನ ಕೋಪ ಬಂದು ಒಂದು ಕಪಾಳಕ್ಕೆ ಹೊಡಿತಾನೆ. ಆಮೇಲೆ ಹೇಳ್ತಾನೆ, ನಾನೇನು ಕೊಡಲ್ಲ ನಿಂಗೆ, ದುಡ್ಡು ಬಟ್ ಏನು ಕೊಡಲ್ಲ, ಆಸ್ತಿ ಗೀಸ್ತಿ ಮನೆ ಎಲ್ಲ ನಂದೆ, ಏನು ಕೊಡಲ್ಲ ಅಂತ ಹೇಳ್ತಾನೆ. ಅದು ನೋಡಿದ್ರೆ ಮದನ ಎದ್ದೇಳೋದೇ ಇಲ್ಲ. ಸೊ ಮದನ ವಿಲ್ ಬಿ ಡೆಡ್. ಸೊ ದ ಡೇ ಸೌಗಂಧಿಕಾ ಡೈಡ್, Madana returns to Rangayana Raghu and he'll ask for help, but in return they'll have a fight and Rangayana Raghu accidentally kills Madana. What will he do? Chops up the body, puts it in the ole and cleans the house. So ಈ ವಿಜಯ್ ಬಂದಾಗ ಹೋಟ್ಲಿಗೆ, ಶೆಲ್ಟರ್ಗೆ, ಆಲ್ರೆಡಿ ರಂಗಾಯಣ ಗೊತ್ತಿರುತ್ತೆ ದಟ್ ಹೀಸ್ ಇನ್ನೋಸೆಂಟ್ ಅಂತ. ಬಿಕಾಸ್ ಮದನ ಹೇಳಿರ್ತಾನೆ ಸೌಗಂಧಿಕಾ ಅವನೇ ಸಾಯಿಸಿರೋದು ಅಂತ. ವಿಜಯ್ ನೋಡಿದ ತಕ್ಷಣ ಅವನಿಗೆ ಗೊತ್ತಾಗುತ್ತೆ ಹೀ ಈಸ್ ಅ ವಿಕ್ಟಮ್ ಆಫ್ ಮೈ ಸನ್ಸ್ ಮರ್ಡರ್ ಅಂತ ಗೊತ್ತಾಗುತ್ತೆ. ದಟ್ ಈಸ್ ವೈ ಹಿ ವಿಲ್ ಗಿವ್ ಶೆಲ್ಟರ್ ಟು ವಿಜಯ್. ಇದನ್ನು ಹೇಳ್ತಾನ. ಆಮೇಲೆ ಇವನು ಕೇಳ್ತಾನೆ, ಇನ್ಸ್ಪೆಕ್ಟರು ವಿಜಯ್ನ ಏನು ಮಾಡಿದ್ರಿ ಅಂತ. ಅವಾಗ ಹೇಳ್ತಾನೆ, ವಿಜಯ್ದು ಹಿಂಗಾಯ್ತು ಅಂತ. ಇನ್ಸ್ಪೆಕ್ಟರ್ ಫುಲ್ ಶಾಕಲ್ಲಿ ಇರ್ತಾನೆ. ಅವನು ಹೀಗೆಲ್ಲ ಆಗೋಯ್ತು, ಇದೇನು ವೆಜಿಟೇರಿಯನ್ ಶಾಕಾಹಾರಿ ಹೋಟೆಲ್ಲ ಅಥವಾ ಸ್ಲಾಟರ್ ಹೌಸಾ ಇದು, ಏನಿದು ಅಂತೆಲ್ಲ. ಇವನು ರಂಗಾಯಣ ರಘು ಕೇಳ್ತಾನೆ, ಏನಾದ್ರು ಕುಡಿತೀರಾ, ಕಷಾಯ ಏನಾದ್ರು ಮಾಡಿಕೊಡ್ಲಾ ಅಂತ. ಸರಿ ಮಾಡಿಕೊಡು ಅಂತ ಮಾಡಿಕೊಟ್ಟು ಕುಡಿತಾನೆ ಅವನು. ನೆಕ್ಸ್ಟ್ ಟೀ ಎಲ್ಲ ಕೊಡ್ತಾನೆ, ಕುಡಿತಾನೆ. ನೆಕ್ಸ್ಟ್ ರಂಗಾಯಣ ರಘು ಕೂತ್ಕೊಂಡು ಕೇಳ್ತಾನೆ, ನಿಮ್ಗೇನು ಪ್ರೂಫ್ ಇದೆ ನಾನು ಇವಾಗ ಇದು ಮಾಡೋಕ್ಕೆ? ಇಬ್ರದ್ದು ಬಾಡಿ ಇಲ್ಲ, ಏನು ಸಾಕ್ಷಿ ಇಲ್ಲ, ಯಾರೂ ಇಲ್ವೂ ಇಲ್ಲ ಇಲ್ಲಿ ನೋಡೋಕ್ಕೆ, ನಾನೇ ಸಾಯಿಸಿದ್ದು ಅಂತ ನಿಮ್ಗೆ ಹೆಂಗೆ ಸಾಕ್ಷಿ ಇದೆ ಅಂತ. ಆವಾಗ ಇನ್ಸ್ಪೆಕ್ಟರ್ ಪಾಯಿಂಟ್ಸ್ ಅಟ್
spy camera placed right beside ದ ರೇಡಿಯೋ ಇನ್ ದ ಹೋಟೆಲ್. ಅವ್ನು ಹೇಳ್ತಾನೆ, ನಾನು ಇಷ್ಟೊಂದೆಲ್ಲ ಓದಿ ಇನ್ಸ್ಪೆಕ್ಟ್ರಲ್ಲಿ ಆಗೀನಿ, ಕಳ್ಳರನ್ನೆಲ್ಲ ಹಿಡಿತೀನಿ ನಾನು, ನಂಗೊಂದು ಪ್ರೂಫ್ ಸಿಗೋದು ಕಷ್ಟನಾ ಅಂತ ಹೇಳಿ ಸ್ಪೈ ಕ್ಯಾಮ್ರಾ ಇದು ಮಾಡ್ತಾನೆ, ತೋರಿಸ್ತಾನೆ. ರಂಗಾಯಣ ರಘು ಕೇಳ್ತಾನೆ ಏನೇನು ಅಂತ ಹೇಳ್ತಾನೆ, ಸ್ಪೈ ಕ್ಯಾಮ್ರಾ ಇದು ಎಲ್ಲ ರೆಕಾರ್ಡ್ ಮಾಡಿಬಿಟ್ಟಿನಿ ನಾನು ಅಂತ. ಸರಿ ಅಂತ, ಕೇಳಿಸ್ಕೋತೀಯಾ ಅಂತ ಹೇಳ್ತಾನೆ ಇನ್ಸ್ಪೆಕ್ಟ್ರು. ಹಾಕಿ ನೋಡೋಣ ಅಂತ ನೀನು ರಂಗಾಯಣ ರಘು ನೋಡಿದ್ರೆ ಪ್ಲೇನೇ ಆಗಲ್ಲ. ಏನು ಇನ್ಸ್ಪೆಕ್ಟರ್ ಶಾಕು, ಏನಿದು ಹಿಂಗೆ ಅಂತ ನೋಡಿದ್ರೆ ಸೆಲ್ಲೇ ಹಾಕಿರಲ್ಲ ಸ್ಪೈ ಕ್ಯಾಮ್ರಾಗೆ. ಅವಾಗ ರಂಗಾಯಣ ರಘು ಹೇಳ್ತಾನೆ, ಇಷ್ಟೊಂದೆಲ್ಲ ಹಿಡಿತೀರಾ ನೀವು ಇನ್ಸ್ಪೆಕ್ಟ್ರು, ಇಷ್ಟು ದೊಡ್ಡ ಇನ್ಸ್ಪೆಕ್ಟ್ರು, ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತೀರ, ಸೆಲ್ ಹಾಕಿಲ್ವಾ ಅಂತ. ನಾವು ದೇ ಬೋತ್ ವಿಲ್ ಹ್ಯಾವ್ ಅ ಫೈಟ್, ರಂಗಾಯಣ ರಘು ಆ್ಯಂಡ್ ಇನ್ಸ್ಪೆಕ್ಟರ್. ರೈಟ್, ನಡಿ, ನನಗೆಲ್ಲ ಗೊತ್ತು, ಸಾಕ್ಷಿ ಗೊತ್ತು ನನಗೆ, ನೀನು ನಡಿ ಅಂತ ರಂಗಾಯಣ ರಘು ಹೇಳ್ತಾನೆ. ನಿನ್ನ ಹೆಂಡ್ತಿನೇ ಸೇವ್ ಮಾಡೋಕ್ಕಾಗಲಿಲ್ಲ, ಸೇವ್ ಮಾಡೋಕ್ಕಾಗೋದು ಇಲ್ಲ, ನಿನ್ನೇನು ಅರೆಸ್ಟ್ ಮಾಡ್ತೀಯ ಅಂತ. ಇವನು ತಳ್ಬಿಡ್ತಾನೆ, ರಂಗಾಯಣ ರಘುನ ಇನ್ಸ್ಪೆಕ್ಟರ್ ತಳ್ಬಿಡ್ತಾನೆ. ಆಮೇಲೆ ಹೇಳ್ತಾನೆ, ಹೈಯರ್ ಅಥಾರಿಟೀಸಿಂದ ಎಷ್ಟಿದೆ ನನಗೆ ಟೆನ್ಷನು, ನನ್ನ ಹೆಂಡ್ತಿದು ಎಷ್ಟಿದೆ ಟೆನ್ಷನು, ನೀನು ಬೇರೆ ಮಾತಾಡ್ತಿದ್ಯಾ ಅಂತ ಹಿಂಗೆ ತಿರುಗಿ ನೋಡ್ತಾನೆ. ರಂಗಾಯಣ ರಘು ಬಿದ್ದೇ ಹೋಗಿರ್ತಾನೆ, ನೋಡ್ರೆ ತಲೆಯಿಂದ ರಕ್ತ ಬರ್ತಿರುತ್ತೆ. ಸೊ ದ ಮೂಮೆಂಟ್ ರಂಗಾಯಣ ರಘು ವಾಸ್ ಪುಷ್ಡ್ ಬೈ ದ ಇನ್ಸ್ಪೆಕ್ಟರ್, ಅವ್ನು ಹಿಂಗೆ ಹೋಗಿ ಹಿಂಗೆ ಗೋಡೆಗೆ ಹೊಡ್ಕೊತಾನೆ. ಮಳೆ ಇರುತ್ತೆ, ಕ್ಯಾಲೆಂಡ್ರೆಲ್ಲ ಹಾಕಿರ್ತಾನೆ, ಮಳೆ ಇರುತ್ತೆ, ತಲೆಗೆ ತಾಕಿ ಚುಚ್ಚಿ ಬಿದ್ದೋಗ್ತಾನೆ. ಆ್ಯಂಡ್ ಸೊ ನಾವು ಇನ್ಸ್ಪೆಕ್ಟರ್ accidentally again murders Rangayana Raghu in the same hotel. No Sakshi, no one is watching, nothing. Now what will he do? Chops the body, puts it in the fire, cleans the hotel, because that's the history. ಅವ್ನು ರಂಗಾಯಣ ರಘು ಮಾಡಿರೋದು ಅದೇ 2 ಸತಿ, ಇವನು ಅದೇ ಮಾಡ್ತಾನೆ, ಬಿಕಾಸ್ ಹಿ ವೋಂಟ್ ಹ್ಯಾವ್ ಅ ಚಾಯ್ಸ್. ಇದೆಲ್ಲ ಮಾಡ್ತಾನೆ. ಆ್ಯಂಡ್ ದೆನ್ ಹಿಲ್ ಸ್ಟಾರ್ಟ್ ಕಾಫಿಂಗ್ ಅಪ್, ಫುಲ್ ಕಾಫ್ ಆ್ಯಂಡ್ ಹಿಲ್ ಫಾಲ್. ವಾಟ್ ಹ್ಯಾಪನ್ಸ್ ಆಫ್ಟರ್ ಹಿ ಫಾಲ್ಸ್? ಹಿಲ್ ಡೈ. ಸೊ ರಂಗಾಯಣ ರಘು ಹ್ಯಾಡ್ ಅ ಪ್ಲ್ಯಾನ್ ಇನ್ ಹಿಸ್ ಮೈಂಡ್, ಆ್ಯಂಡ್ ದಟ್ ವಾಸ್ ಹೆಲ್ಪ್ಡ್ ಬೈ the tarkari marolo. So when Seenappa had raised an issue concerning the hotel that ವಾಸನೆ ಎಲ್ಲ ಬರ್ತಾ ಇದೆ ಅಂತ, ಅವನ ಹೆಂಡತಿ ತರಕಾರಿ ಮಾರೋಳು ರ್ಯಾಟ್ ಪಾಯ್ಸನ್ ಕೊಟ್ಟಿರ್ತಾಳೆ. ಇಲಿ ಪಾಷಾಣ ಹಾಕು, ಏನೇನಿದ್ರು ಇಲಿ ಇದ್ರೆ ಸತ್ತೋಗತ್ತೆ, ಆಮೇಲೆ ಕ್ಲೀನ್ ಮಾಡ್ಬೋದು ಕಿಚನು, ಮತ್ತೇನು ಬರಲ್ಲ ಅಂತ. ಸೊ ದಟ್ ರ್ಯಾಟ್ ಪಾಯ್ಸನ್ ವಿಲ್ ಬಿ ಆ್ಯಡೆಡ್ ಟು ದ ಕಷಾಯ ಆಫ್ ದ ಇನ್ಸ್ಪೆಕ್ಟರ್. ರಂಗಾಯಣ ರಘು ಕಷಾಯಕ್ಕೆ ಪಾಷಾಣ ಹಾಕೊಟ್ಬಿಟ್ಟಿರ್ತಾನೆ. ಸೊ ಬೈ ದ ಟೈಮ್ ಹೀ ಚಾಪ್ಸ್ ದ ಬಾಡಿ, ಪುಟ್ಸ್ ಇಟ್ ಇನ್ ದ ಫೈರ್, ಕ್ಲೀನ್ಸ್ ದ ಹೋಟೆಲ್, ಆ ಎಫೆಕ್ಟು ಆಮೇಲೆ ಆಗಕ್ಕೆ ಶುರು ಆಗುತ್ತೆ. ಆ್ಯಂಡ್ ದ ಇನ್ಸ್ಪೆಕ್ಟರ್ ವಿಲ್ ಆಲ್ಸೋ ಡೈ. ಅವ್ನು ಪಾಪ ಅವತ್ತಿನೂ ಹೇಳಿರ್ತಾನೆ, ನಾಳೆ ಬರ್ತಾ ಇದ್ದೀನಿ ನಾನು ಅಂತ ಹೆಂಡ್ತಿಗೆ. ಇಟ್ ವಿಲ್ ಬಿ ಸೋ ಬ್ಯಾಡ್. ನೆಕ್ಸ್ಟ್ ಡೇ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ಆ್ಯಂಬುಲೆನ್ಸ್, ಪೊಲೀಸ್ ಎಲ್ಲ ಬರ್ತಾ ಇರ್ತಾರೆ ಟು ಫೈಂಡ್ ವಾಟ್? Inspector dead in the hotel. Where is Subbanna? No one knows. Where is Madana? No one knows. Where is Vijay? No one knows. The case is completely like it's a dead end. There's no proof for anything. So basically how inspector will know about Madana coming here and everything? ಅಂದರೆ ಒಂದು ಶಾಸ್ತ್ರಿ ಹೇಳಿರ್ತಾನೆ, ಮದನ ಇವನು ರಂಗಾಯಣ ರಘು ತಮ್ಮ ಅಂತ. ಜಸ್ಟ್ ವೆಲ್ ಊರವ್ರನ್ನೆಲ್ಲ ಕೇಳ್ತಾರಲ್ಲ, ಮದನನ್ ನೋಡಿದ್ಯಾ, ವಿಜಯ್ ನೋಡಿದ್ಯಾ ಅಂತ. ಸೊ ದಟ್ ಈಸ್ ವಾಟ್ ಹ್ಯಾಪನ್ಸ್, ಬಿಕಾಸ್ ಮದನ ವಿಲ್ ಆಲ್ಸೋ ಬಿ ಮಿಸ್ಸಿಂಗ್. ನೋ ಒನ್ ನೋಸ್ ಅಬೌಟ್ ದಟ್. ರಂಗಾಯಣ ರಘು ವಾಸ್ ನಾಟ್ ಟೋಲ್ಡ್ ಅಬೌಟ್ that. They were only searching for Vijay. Madana was nowhere to be found also. He had escaped ಅಂತ ಅಂದ್ಕೊಂಡಿರ್ತಾರೆ. But when the inspector request for the CCTV footage of everything to find Vijay, that is when they'll find the CCTV footage right in front of Subbanna's hotel.
ಸೊ ಅದರಲ್ಲಿ ವಿಜಯ್ ಎಂಟ್ರ್ ಆಗಿರೋದು ಇರುತ್ತೆ, ಹಿಂದಿನ ದಿನ ಮದನಾನು ಬಂದಿರೋದಿರುತ್ತೆ, ಎವ್ರಿಥಿಂಗ್ ವಿಲ್ ಬಿ ರೆಕಾರ್ಡೆಡ್. ಮದನಾನು ಬಂದಿರ್ತಾನೆ, ಆಚೆ ಹೋಗಿರೋದಿರಲ್ಲ. ವಿಜಯ್ನು ಬಂದಿರ್ತಾನೆ, ಆಚೆ ಹೋಗಿರೋದು ರೆಕಾರ್ಡಿಂಗ್ ಇರಲ್ಲ ಆಬ್ವಿಯಸ್ಲಿ. ಸೊ ಇನ್ಸ್ಪೆಕ್ಟರ್ ಆ CCTV ಫುಟೇಜ್ ಎಲ್ಲ ಚೆಕ್ ಮಾಡ್ತಾ ಇದ್ದಾಗ ಹಿ ನೋ ದಟ್ ಬೋತ್ ಆಫ್ ದೆಮ್ ವರ್ ರೆಸ್ಪಾನ್ಸಿಬಲ್. ಐ ಮೀನ್ ರಂಗಣ್ಣ ರಘು ವಾಸ್ ರೆಸ್ಪಾನ್ಸಿಬಲ್ ಫಾರ್ ಬೋತ್ ಆಫ್ ದ ಎಸ್ಕೇಪ್ಸ್ ಅಂತ. That is how it happened, and now the dead end is the inspector is also dead. Vijay is also dead. Madana is also dead. Saugandhika is also dead. ಪಾಪ ಹರ್ಷ ಅವನೇನು ಮಾಡಿದ್ದ, ಊರೆಲ್ಲ ಅಲಿತಾ ಇರ್ತಾನೆ ಪಾಪ ವಿಜಯ್ ನೋಡ್ಕೊಂಡು, ನಥಿಂಗ್. ಆ್ಯಂಡ್ ಒಂದು ಊರಲ್ಲಿ ಒಂದು ಯಪ್ಪನು ಅವಳೆಲ್ಲಿ ಅಂತ ಹುಡುಕ್ತಾನೆ. ದಟ್ ಪರ್ಸನ್ ವಿಲ್ ಆಲ್ಸೋ ಬಿ ಇನ್ ದ ಫೋಟೋಸ್ ಆಫ್ ಮದನ ಫೋಟೋಸ್ ಇಟ್ಕೊಂಡಿರ್ತಾನೆ, ಅದರಲ್ಲಿ ಒಂದು ಯಪ್ಪನೂ ಇರುತ್ತೆ. ಆ ಯಪ್ಪ ಇನ್ನೂ ಪಾಪ ಹುಡ್ಕಾಡ್ತಾ ಇರುತ್ತೆ ಹೆಂಡ್ತಿನ ಎಲ್ಲಿ ಅಂತ. ಅವನು ಮದನನೇ ಅವಳನ್ನು ಏನೋ ಮಾಡಿರ್ತಾನೆ. ಸೊ ಇಟ್ಸ್ ಲೈಕ್ ದರ್ ಇಸ್ ನೋ ಕನ್ಕ್ಲೂಷನ್. ಏನು ಅಂದರೆ ಎವ್ರಿ ಒನ್ ಇಸ್ ಡೆಡ್. ನೋ ಒನ್ ನೋಸ್ ವೇರ್ ದೀಸ್ 3 people are except people who died, and that's it. ಏನು ಸಾಕ್ಷಿ ಇಲ್ಲ, ಏನೂ ಇಲ್ಲ. ಇಟ್ ವಿಲ್ ಬಿ ಅ ಕಂಪ್ಲೀಟ್ ಸಸ್ಪೆನ್ಸ್. ಸೊ ದ ಫಸ್ಟ್ 30 minutes ಆ್ಯಂಡ್ ದ ಲಾಸ್ಟ್ 30 minutes ಅದ್ಭುತ. ಪಾಪ ಬ್ಯಾರಿಕೇಡ್ ಎಲ್ಲ ಹಾಕ್ಬಿಡ್ತಾರೆ, ಟೇಪೆಲ್ಲ ಹಾಕ್ಬಿಡ್ತಾರೆ, ಡು ನಾಟ್ ಕ್ರಾಸ್ ಅಂತ. ನೆಕ್ಸ್ಟ್ ಡೇಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ಬೇಕಾದ್ರೆ ಪಾಪ ಹರಿಣಿ ಬರ್ತಾಳೆ. ಅವಳಿಗೆ ಗೊತ್ತಾಗುತ್ತಲ್ಲ ಹಿಂಗಾಯ್ತು ಅಂತ. ಹರಿಣಿ ಬರ್ತಾಳೆ, ಅಲ್ಲಿ ನೋಡಿದ್ರೆ ಲೆಟರ್ದು ಒಂದು ಪೀಸ್ ಇರುತ್ತೆ. ಆ ಪೀಸು ರಂಗಣ್ಣ ರಘು ಲೆಟರ್ ಬರ್ತಿರ್ತಾನಲ್ಲ, ಅದು ನಿನ್ನ ಪ್ರೀತಿಯ ಸುಬ್ರಹ್ಮಣ್ಯ ಅಂತ. ಪಾಪ ಸೊ ಅವ್ನು ಲೆಟರ್ ಬರೆದಿರ್ತಾನೆ, ಒಂದು ಉತ್ತರ ಇರುತ್ತೆ ಅವನ ಹತ್ರ, ಹರಿಣಿಗೆ ಸಿಗಲ್ಲ. ಅವಳ ಲೈಫ್ ಪಾಪ ಮುಂಚೆನೂ ಹೆಂಗೋಯ್ತು, ಈ ಹೋಪಲ್ಲಾರು ಇದ್ಲವಳು, ಬಸ್ಸಲ್ಲಿ ಹೋಗ್ತಾ ನೋಡೋಳು, ಇವನು ನೋಡ್ತಾ ಇದ್ದ, ಇವಾಗ ಅದೂ ಇಲ್ಲ. ಸೊ ಶೀಲ್ ಗೋ ಬ್ಯಾಕ್ ಟು ಹರ್ ನಾರ್ಮಲ್ ಲೈಫ್ ಬಿಕಾಸ್ ಶಿ ಡಸಂಟ್ ಹ್ಯಾವ್ ಅ ಚಾಯ್ಸ್. And it's a very nice movie. The growth of Rangana Raghu is amazing. Inspector role ಚೆನ್ನಾಗಿದೆ. And the character, I think it's very important for some movies. ಯಾರ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರಲ್ಲ, ಇಟ್ ಮೇಕ್ಸ್ ಅ ಲಾಟ್ ಆಫ್ ಇಂಪ್ಯಾಕ್ಟ್. ಐ ಆಮ್ ನಾಟ್ ಶ್ಯೂರ್, ಲೈಕ್ ಮೇ ಬಿ ಅನಂತ್ ನಾಗ್ ಒಂದು ಸ್ವಲ್ಪ ಚಿಕ್ಕವನಾಗಿದ್ದಿದ್ರೆ he would have been brilliant, but the transition that Rangana Raghu shows in the movie alla amazing. He's not just called an amazing actor just like that. Paramatma ನೋಡಿದ್ದಕ್ಕೂ ಇಲ್ಲಿಗೆ ನೋಡಿದ್ದಕ್ಕೂ ನಾನು ದ ಗ್ರೋತ್ ಇಸ್ ಲೈಕ್ ಅಮೇಝಿಂಗ್. ಏನು ಸ್ಮಾರ್ಟ್ ಆಗಿದ್ದಾನೆ. ಹೊಟ್ಟೆ ಇದೆ, ರಂಗಣ್ಣ ರಘು ಹೊಟ್ಟೆ ಇದೆ, ಬಟ್ ದ ಸ್ಮಾರ್ಟ್ ಲುಕ್ ವೈಸ್ ಅಲ್ಲ, ಆ್ಯಕ್ಟಿಂಗ್ ಸ್ಮಾರ್ಟ್ನೆಸ್ ಇರುತ್ತೆ. ಆ್ಯಂಡ್ ಅಮೇಝಿಂಗ್. ಇಟ್ಸ್ ರಿಯಲಿ 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 ನೈಸ್. ಕನ್ನಡದಲ್ಲಿ ಇಂಥ ಮೂವಿಗಳು ಬಂದಿರುತ್ತೆ, ಬಟ್ 2024 ಮೂವಿನೇ ಆಯ್ತಾ ಇದು, ಬಟ್ ನೋ ಒನ್ ರಿಯಲಿ ನೋಸ್ ಅಬೌಟ್ ಇಟ್. ನೋ ಒನ್ ಇಸ್ ಟಾಕಿಂಗ್ ಅಬೌಟ್ ದಿಸ್. ಐ ಡೋಂಟ್ ನೋ ವೈ. ಪೀಪಲ್ ಶುಡ್ ದಿಸ್ ಮೂವಿ ಶುಡ್ ಬಿ ರೆಕಗ್ನೈಸ್, ಟು ಬಿ ವೆರಿ ಆನೆಸ್ಟ್. ತುಂಬ ಚೆನ್ನಾಗಿ, ನಂಗೆ ತುಂಬ ಇಷ್ಟ ಆಯಿತು. ಮಧ್ಯ ಒಂದೆರಡು ಕ್ಯಾರೆಕ್ಟರ್ ಇಲ್ಲ ಅಂದಿದ್ದಿದ್ರು ಆಗಿರೋದು, ಟ್ರಸ್ಟ್ ಮೀ. ಅದನ್ನು ಇನ್ಕ್ಲೂಡೇ ಮಾಡಿಲ್ಲ ಸ್ಟೋರಿಲಿ. ಬಟ್ ಅದರ್ ದೆನ್ ದ್ಯಾಟ್ ಐ ಥಿಂಕ್ ದ ಸ್ಟೋರಿ ಲೈನ್ ಇಸ್ ವೆರಿ 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 ಗುಡ್. ಎಕ್ಸಿಕ್ಯೂಷನ್ನು ತುಂಬ ಚೆನ್ನಾಗಿದೆ. ಈಚ್ ಆ್ಯಂಡ್ ಎವ್ರಿ ಮೇನ್ ಕ್ಯಾರೆಕ್ಟರ್ ಅಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಫಸ್ಟ್ ಸೀನೇ ಆ್ಯಕ್ಚುಲಿ ತೋರಿಸ್ತಾರೆ ರಂಗಣ್ಣ ರಘು ಚಾಪಿಂಗ್ ದ ಬಾಡಿದು, ಬಟ್ ದೇ ವೋಂಟ್ ಶೋ ಹೂ. ಸೊ ಬೇಸಿಕ್ಲಿ ನಮಗೂ ಇವಾಗ ಗೊತ್ತಿಲ್ಲ ಹೂ ಅಂತ, ಯಾಕಂದರೆ ಹಿ ಹ್ಯಾಸ್ ಕಿಲ್ಡ್ 2 people. ಫಸ್ಟ್ ಸೀನಲ್ಲೇ ತೋರಿಸೋದು ಯಾರ ಬಾಡಿ ಅಂತ ಗೊತ್ತಿಲ್ಲ, ಬಟ್ ಶ್ಯೋರ್ಲಿ ಇಟ್ ವಾಸ್ ಒನ್ ಆಫ್ ದೆಮ್ ಅಂತ ಅಂತೂ ಗೊತ್ತು. ಸೊ ವಿ ವರ್ ಜಸ್ಟ್ ದ ಆ್ಯಂಟಿಸಿಪೇಷನ್ ಅಲ್ಲ, ಯಾವಾಗ ಯಾತಕ್ಕೆ ಸಾಯಿಸ್ತಾ, ಯಾರನ್ನು ಸಾಯಿಸ್ತಾ ಅನ್ನೋದನ್ನ ನೋಡೋಕ್ಕೆ ತುಂಬ
ಕ್ಯಾಚಿ ಆಗಿರುತ್ತೆ. ಸೊ ಒನ್ಸ್ ವಿ ನೋ ವಿಜಯ್ನ ಸಾಯಿಸಿದ್ದು ಅಂತ ವಿಲ್ ಬಿ ಲೈಕ್ ಓ ಕರೆಕ್ಟ್ ಅಂತ, ಮುಂದೇನು ಅಂತ ಗೊತ್ತಾಗೋ ಅಷ್ಟೊತ್ತಿಗೆ ದೆನ್ ದ ಟ್ವಿಸ್ಟ್ ಇಸ್ ದಟ್ ಮದನಾನು ಅವನೇ ಸಾಯಿಸಿರೋದು ಅಂತ. ಆ್ಯಂಡ್ ದೆನ್ ಅಗೇನ್ ದ ಟ್ವಿಸ್ಟ್ ಇಸ್ ವಾಟ್, the inspector will only kill, chop Rangana Raghu, and even the inspector will die. It's like very 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 good storyline. I really enjoyed it. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾರು ಇಷ್ಟ ಆದರೆ ಶೇರ್ ಮಾಡಿ, ಇನ್ನೇನು ಮಾಡಿ ಅಂತ ಸಜೆಸ್ಟ್ ಮಾಡಿ. ಆ್ಯಂಡ್ ಇದೇ ಥರ ಮೂವಿ ಎಲ್ಲ ನೋಡಿಕೊಂಡು ತಿಂದ್ಕೊಂಡು ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.